ಹೃದಯ ದಿನದ ಶುಭಾಶಯಗಳು. ಈ ವಿಶ್ವ ಹೃದಯ ದಿನದಂದು ನಾವೆಲ್ಲರೂ ಕೂಡ ನಾಡು ಹೃದಯಾಲಯ ವತಿಯಿಂದ ಈ ಹೃದಯದ ಕಾಯಿಲೆಯನ್ನು ತಡೆಗಟ್ಟೋಕ್ಕೋಸ್ಕರ ಕೆಲವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮೀಡಿಯಾದಲ್ಲಿ, ಪೇಪರ್ನಲ್ಲಿ, ಟಿ ವಿನಲ್ಲಿ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಜನಗಳಿಗೆ ಹೃದಯ ಕಾಯಿಲೆಯಿಂದ ಹೆಂಗೆ ತಡೆಗಟ್ಟಬೇಕು, ಕಾಯಿಲೆಯಿಂದ ಯಾವ ಥರ ಬಂದರೂ ಕೂಡ ಹೆಂಗೆ ಬದುಕಬೇಕು ಅಂತೆಲ್ಲ ಮಾತಾಡಿದ್ದೀವಿ. ಇನ್ನೊಂದು ಅದರ ನೆಕ್ಸ್ಟ್ ಲೆವೆಲ್ ಅಂದರೆ ಈಗ ನಾವು ಹೃದಯದ ಕಾಯಿಲೆ ಪೇಷಂಟ್ಸ್ಗೆ ನೆಕ್ಸ್ಟ್ ಸಪೋರ್ಟ್ ಯಾವ ಥರ ಮಾಡ್ಬೋದು ಅಂತ ನೆಕ್ಸ್ಟ್ ಲೆವೆಲ್ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ವಿಜಯನಗರ ಕ್ಲಿನಿಕಲ್ಲಿ ಫ್ರೀ ECG, ಫ್ರೀ ಎಕೋ ಒಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರೇ ಸಾರ್ವಜನಿಕರು ಈ ಫೆಸಿಲಿಟಿ ಉಪಯೋಗಿಸ್ಕೋಬೋದು. ಇದು ಸಂಪೂರ್ಣ ಉಚಿತ. ಅವ್ರಿಗೆ ECG, ಎಕೋ ಫ್ರೀ ಮುಂದಿನ 90 ದಿನಗಳು ಮಾಡ್ತಾಯಿದ್ದೀವಿ. ಅದಲ್ಲದೆ ಫ್ರೀ ಆ್ಯಂಬುಲೆನ್ಸ್ ಸರ್ವಿಸಸ್ಸು ಸಿಟಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಮೈಸೂರು ನಗರಾದ್ಯಂತ ಈ 4 ಆ್ಯಂಬುಲೆನ್ಸು ಬೇರೆ ಬೇರೆ ಡೈರೆಕ್ಷನ್ ಇರುತ್ತೆ. ಇದು ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇರುವಂಥ ಸರ್ವಿಸಸ್ಸು. ಇದು ACLS ಹೈ ಲೆವೆಲ್ ಆ್ಯಂಬುಲೆನ್ಸು. ಇದರಲ್ಲಿ ನರ್ಸ್ಗಳಿರ್ತಾರೆ, ಎಲ್ಲ ಸ್ಟಾಫ್ಗಳಿರ್ತಾರೆ. ಜೊತೆಗೆ ನಾವೆಲ್ಲ ಡಾಕ್ಟರ್ಸ್, ಕಾರ್ಡಿಯಲಿಸ್ಟ್ಗಳೆಲ್ಲ ಕನೆಕ್ಟ್ ಆಗಿರ್ತೀವಿ. ಏನೇ ಪ್ರಾಬ್ಲಮ್ ಆದರೂ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಈ ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಹಾಸ್ಪಿಟ್ಲ್ ಬರೋ ಅಷ್ಟೊತ್ತಿಗೆ ನಮ್ಮ ಟೀಮು, ನಮ್ಮ OT, ನಮ್ಮ ಆಪ್ರೇಷನ್ ಥಿಯೇಟ್ರ್ ಎಲ್ಲ ರೆಡಿ ಇರುತ್ತೆ. ಬಂದ ತಕ್ಷಣ ಅವ್ರಿಗೆ ಎಲ್ಲ ಥರ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೀವಿ. ಈ ಥರ ಹೃದಯ ಕಾಯಿಲೆಯಿಂದ ಯಾರೇ ಪೇಷಂಟ್ಸು ಹೃದಯ ಕಾಯಿಲೆಯಿಂದ ಬದುಕೊಳ್ಳೋ ಚಾನ್ಸಸ್ ಚೆನ್ನಾಗಿರುತ್ತೆ. ಅವರು ವರ್ಲ್ಡ್ ಹಾರ್ಟ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು, ಅದನ್ನು ಒಂದು ಹೃದಯ ಸಂಬಂಧಿ ತೊಂದರೆಗಳು ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಈಗ ನಾವು ಭಾರತದ ಒಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ 2021ರಲ್ಲಿ ಸುಮಾರು 28,000 ಜನ ಹೃದಯಾಘಾತದಿಂದ ಮರಣ ಹೊಂದಿದ್ರು. ಅದೇ 2022ರಲ್ಲಿ ಆ ಅಂಕಿ 33,000ಕ್ಕೆ ಹೋಯಿತು. ಅಂದರೆ ಒಂದೇ ಒಂದು ವರ್ಷದಲ್ಲಿ ಸುಮಾರು 12ರಿಂದ 13% ತೊಂದರೆಗಳು ಜಾಸ್ತಿ ಆದವು, ಮರಣಗಳು ಜಾಸ್ತಿ ಆದವು ಹೃದಯದ ತೊಂದರೆಯಿಂದ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ಅದರ ಪ್ರಮಾಣ ಎಷ್ಟಿದೆ ಅಂತ. ಆಮೇಲೆ ನಾವು ಭಾರತದಲ್ಲಿ ಇದರ ಒಂದು ಪ್ರಮಾಣ ಹೆಚ್ಚುತ್ತಾನೇ ಇದೆ. ಕೆಲವೊಂದು ನಮ್ಮ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಇವೆಲ್ಲ ಕಾರಣಗಳಿಂದ ನಮ್ಮಲ್ಲಿ ಹೃದಯ ಸಂಬಂಧಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದನ್ನೇ ನಾವು ಹತಾಶರಾಗೋ ಒಂದು ಇದೇನು ಬೇಕಾಗಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸ್ಟೆಪ್ಸ್ ತೊಗೊಂಡ್ರೆ ನಮ್ಮ ತೂಕ ಒಂದು ಹದದಲ್ಲಿ ಇಟ್ಕೊಳ್ಳೋದು, ಆಮೇಲೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕೊಲೆಸ್ಟ್ರಾಲ್ ಲೆವೆಲ್ಸು, ಇದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಮೊದಲೇ ನಾವು ಅದನ್ನು ಕೆಲವೊಂದು ಹೆಜ್ಜೆಗಳು ತೊಗೊಂಡ್ರೆ ಅವಾಗ ಅದನ್ನು ನಾವು 40 ವರ್ಷಕ್ಕೆ ಬರೋದನ್ನು 50 ವರ್ಷಕ್ಕೋ 60 ವರ್ಷಕ್ಕೋ ಮುಂದಕ್ಕೆ ಹಾಕ್ಬೋದು ಅದನ್ನು. ಸೊ ನಾವು ಮೊದಲಿಂದ ಸ್ವಲ್ಪ ಕೇರ್ಫುಲ್ಲಾಗಿದ್ದು ನಮ್ಮ ಆರೋಗ್ಯ ಮತ್ತು ಆಹಾರ ಸರಿಯಾಗಿ ನೋಡಿಕೊಂಡು ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲು, ಆಮೇಲೆ ಬಾಡಿ ವೆಯ್ಟ್ ಇದಿಷ್ಟನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಬರೋ ಕಾಯಿಲೆಗಳನ್ನು 10-20 ವರ್ಷ ಮುಂದಕ್ಕೆ ಹಾಕ್ಬೋದು ಅಥವಾ ತಡಿಲೂ ಕೂಡ ಬಹುದು. ಸೊ ಆ ದಿಟ್ಟಿನಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡು ಕೆಲವು ಕ್ರಮಗಳನ್ನ ತಗೋಬೇಕು ಅಂತ ನಾನು ಎಲ್ಲ ಜನರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹೃದಯದ ದಿನ ಅಂದ್ಬಿಟ್ಟು ನಮ್ಮ ನಾರಾಯಣ ಹಾಸ್ಪಿಟ್ಲವರು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮೇಯ್ನಾಗಿ ಆಂಬ್ಯುಲೆನ್ಸ್ ಸರ್ವಿಸ್ಸು ಮತ್ತು ಇದೆಲ್ಲನೂ ನಮ್ಮ ಮೈಸೂರು ನಗರಕ್ಕೆ ಅರ್ಪಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಕುಟುಂಬದಿಂದ ಮೈಸೂರಿನಲ್ಲಿ 2 ಹಾಸ್ಪಿಟ್ಲ್ ನಡೆಸ್ತಾ ಇದ್ದೀವಿ. ಕಳೆದ 10 ವರ್ಷದಿಂದ ನಾರಾಯಣ ಹೃದಯಾಲಯದ ಒಂದು ಒಡನಾಟ ಇದೆ. ಯಾವುದೋ ಒಂದು ಎಮರ್ಜೆನ್ಸಿ ನಮ್ಮಲ್ಲಿ ಒಂದು ಅತಿ ಕಡಿಮೆ ವೆಚ್ಚದಲ್ಲಿ ಮಾಡ್ತೀವಿ ಅಂತ ತುಂಬ ಬಡ ರೋಗಿಗಳು ಬರ್ತಾರೆ. ಅವ್ರಿಗೆ ತಕ್ಷಣ ನಾವು ಸ್ಪಂದಿಸಿದಾಗ ನಾರಾಯಣ ಹೃದಯದವರು BPL ಕಾರ್ಡ್ ಇರೋರಿಗೆ ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ ಎಲ್ಲನೂ ಅಂಡರ್ ನ್ಯಾಷನಲ್ ಸ್ಕೀಮಲ್ಲಿ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅದೇ ಒಂದು ಈಗ ನಮ್ಮ ಒಂದು ಸರ್ಕಾರದಲ್ಲಿ ಒಂದು ಸಿಸ್ಟಮ್ ಇದೆ, ಪ್ರತಿಯೊಂದಕ್ಕೂ ರೆಫರೆನ್ಸ್ ಲೆಟ್ರ್ ಇಲ್ಲದೆ ಮಾಡಬಾರ್ದು ಅಂತ. ಅದರಿಂದ ಕೆಲವೊಂದು ತುರ್ತು ಚಿಕಿತ್ಸೆಯನ್ನು ಈ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಿಜವಾಗ್ಲೂ ಹಾರ್ಟ್ ಪೇಷಂಟ್ಸ್ ಒಳ್ಳೆಯದಾಗೋರಿಗೆ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸರ್ಕಾರದವರು ಕೂಡ ಈ ಹೃದಯದ ಅತಿ ಜರೂರು ಮಾಡಬೇಕಾಗಿರೋದ್ರಿಂದ ಆ ಥರ ಕೆಲವು ಆಘಾತಗಳು ಮತ್ತು ಹೃದಯದ ಚಿಕಿತ್ಸೆ ಬಗ್ಗೆ ವಿಡ್ರಾ ಮಾಡಿ ಆಸ್ಪತ್ರೆಗಳಿಗೆ ಸರ್ವಿಸ್ ಕೊಟ್ಟರೆ ಈ ಥರ ಜನಗಳಿಗೆ ಒಳ್ಳೆ ಆರೋಗ್ಯ ಕೊಡೋದ್ರಲ್ಲಿ ಬದ್ಧರಾಗ್ಬೋದು ಅಂತ ಹೇಳಿ ಈ ದಿನ ಏನು ಆಂಬ್ಯುಲೆನ್ಸು ನಗರಕ್ಕೆ ಸಪ್ಲೈ ಮಾಡ್ತಿದ್ದಾರೆ ಅದು ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡು ಆರೋಗ್ಯ ವೃದ್ಧಿಸ್ಕೊಳ್ಳೋಣ ಅಂತ ಹಾರೈಸ್ತಾ ಹೇಳ್ತೀನಿ.